ಆಪರೇಷನ್ ಸಿಂಧೂರದ ಬಳಿಕ ಈಗ ವಿದೇಶಾಂಗ ಸಚಿವ ಜೈಶಂಕರ್ಗೆ ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿದೇಶಾಂಗ ಸಚಿವ ಜೈಶಂಕರ್ಗೆ ಬೆದರಿಕೆ ಕರೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರದ ಬಳಿಕ ಒಂದಿಷ್ಟು ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಬುಲೆಟ್ ಪ್ರೂಫ್ ಕಾರನ್ನು ಈಗ ಕೇಂದ್ರ ಸರ್ಕಾರ ಒದಗಿಸಿದೆ. ವೈ ಕ್ಯಾಟಗರಿಯಿಂದ ಝಡ್ ಕ್ಯಾಟಗರಿ ಈಗ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಜೈಶಂಕರ್ ಭದ್ರತೆಗೆ CRPF ಕಮಾಂಡೋವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೆಹಲಿಯ ಜೈಶಂಕರ್ ನಿವಾಸ ಮತ್ತು ಕಚೇರಿಗೆ ಎರಡೂ ಕಡೆನೂ ಕೂಡ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ವೈಯಿಂದ ಝಡ್ ಇವಾಗ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಆಪರೇಷನ್ ಸಿಂಧೂರ ಇಡೀ ಜಗತ್ತಿಗೆ ಗೊತ್ತು, ಭಾರತದ ಒಂದು ಪವರ್ ಏನು ಅಂತ ಗೊತ್ತಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಅವರ ಪಾತ್ರವೂ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ವೈ ಕ್ಯಾಟಗರಿಯಿಂದ ಝಡ್ ಕ್ಯಾಟಗರಿಗೆ ಈಗ ಭದ್ರತೆ ನಿಯೋಜನೆಯನ್ನು ಮಾಡಿದ್ದಾರೆ. CRPF ಕಮಾಂಡೋವನ್ನು ಜೈಶಂಕರ್ ಭದ್ರತೆಗೆ ಈಗ ನಿಯೋಜನೆ ಮಾಡಿದ್ದಾರೆ. ದೆಹಲಿಯ ಜೈಶಂಕರ್ ನಿವಾಸ ಜೊತೆಗೆ ಕಚೇರಿ ಎರಡೂ ಕಡೆಗೂ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಜೈಶಂಕರ್ ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಕಠಿಣ ನಿರ್ಧಾರವನ್ನೇ ತೆಗೆದುಕೊಳ್ತಾರೆ. ಆಮೇಲೆ ಅವ್ರ ಶತ್ರು ರಾಷ್ಟ್ರಗಳಿರಲಿ ಮಿತ್ರ ರಾಷ್ಟ್ರಗಳಿರಲಿ ಭಾರತಕ್ಕೆ ಲಾಸ್ ಆಗುವಂತಹ ನಿಟ್ಟಿನಲ್ಲಿ ಏನಾದರೂ ವಿಚಾರಗಳು ಆ ಕಡೆಯಿಂದ ಬಂದರೆ ಕಡ್ಡಿ ತುಂಡಾದಂಗೆ ಅದನ್ನಲ್ಲೇ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಹಾಗಾಗಿ ಇವತ್ತು ವಿದೇಶಾಂಗ ಸಚಿವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಅದು ಆಪರೇಷನ್ ಸಿಂಧೂರು ವಿಚಾರ ಅಷ್ಟೇ ಅಂತಲ್ಲ, ಇದಕ್ಕಿಂತ ಬೇರೆ ಬೇರೆ ವಿಚಾರದಲ್ಲೂ ಕೂಡ. ಯಾಕಂದರೆ ಒಂದು ವ್ಯಾಪಾರ ವಹಿವಾಟು ವಿಚಾರದಲ್ಲಿರ್ಬೋದು, ಶೃಂಗಸಭೆ ವಿಚಾರದಲ್ಲಿರ್ಬೋದು, ಜೈಶಂಕರ್ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಇವತ್ತಿನಿಂದ ರಾಜ್ಯದಾದ್ಯಂತ BJP ತಿರಂಗಾ ಯಾತ್ರೆಯನ್ನು ಮಾಡ್ತಾರೆ. ಈಗಾಗಲೇ ಹಲವು ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ತಿರಂಗಾ ಯಾತ್ರೆಯನ್ನು ಮಾಡಿದೆ. ಇದು BJPಯ ಸರದಿ. ಸಾರ್ವಜನಿಕರ ತಿರಂಗಾ ಯಾತ್ರೆ ಅಂತ BJP ಒಂದು ಕಡೆ ರ್ಯಾಲಿಯನ್ನು ಮಾಡ್ತಾರೆ. ಇದು ಯೋಧರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ತಿರಂಗಾ ಯಾತ್ರೆ. ಎಲ್ಲ ಜನರು ಭಾಗಿಯಾಗುವಂತೆ BJPಯಿಂದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಪಕ್ಷದ ಚಿಹ್ನೆ ಬಾವುಟ ಪ್ರದರ್ಶಿಸದಿರಲಿಕ್ಕೆ BJP ನಿರ್ಧಾರವನ್ನು ಮಾಡಿದೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಹಾಗಾಗಿ ಯೋಧರಿಗೆ ಕೊಡ್ತಾ ಇರುವಂತಹ ಗೌರವ, ಯೋಧರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಸುದಿನ, ಈ ಸುದಿನಕ್ಕೋಸ್ಕರ ಇವತ್ತು ಎಲ್ಲ ಜನ ಬನ್ನಿ ಅಂತ ಈಗ BJP ಕರೆ ಕೊಟ್ಟಿದೆ. ತಿರಂಗಾ ಯಾತ್ರೆ ನಮ್ಮ ದೇಶದ ಹೆಮ್ಮೆಯ ಬಾವುಟದ ಜೊತೆಗೆ BJPಯವರು ಯಾತ್ರೆಯನ್ನು ಮಾಡ್ತಾರೆ. ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಯಾತ್ರೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ BJPಯವರು ಕೂಡ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ಕೂಡ ಅಲ್ಲಿ ಪಕ್ಷದ ಚಿಹ್ನೆಯನ್ನು ಬಳಸಿದಂಗೆ ಕಾಣಿಸ್ತಾ ಇಲ್ಲ. ಇನ್ನು BJPಯವರು ಕೂಡ ಬಳಸಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರ ಮತ್ತು ಅಶೋಕ್ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆಯಾ? ಹಾಗಾದರೆ ಇಬ್ಬರ ಕಿತ್ತಾಟದಿಂದ ಮಲ್ಲೇಶ್ವರದ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರಾ? ಮಲ್ಲೇಶ್ವರದಲ್ಲಿ ನಡೀಬೇಕಾಗಿದ್ದಂಥ ತಿರಂಗಾ ಯಾತ್ರೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ, BJP ವಿಪಕ್ಷ ನಾಯಕ ಅಶೋಕ್ ನಡುವೆ ತಿರಂಗಾ ಯಾತ್ರೆ ನಿರ್ಧಾರದಲ್ಲೂ ಇಬ್ಬರ ನಡುವೆ ಒಂದಿಷ್ಟು ಗೊಂದಲಗಳು ಎದ್ದಿದೆಯಾ? ಇವತ್ತಿನಿಂದ ತಿರಂಗಾ ಯಾತ್ರೆ ಅಂತ BY ವಿಜೇಂದ್ರ ಹೇಳಿದ್ರು. ಆದರೆ ಮೇ 15ರಿಂದ ಯಾತ್ರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳ್ತಾ ಇದ್ದಾರೆ. ಒಬ್ರು ದಕ್ಷಿಣ ದಿಕ್ಕಿಗೆ ಹೋದರೆ ಇನ್ನೊಬ್ರು ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಇದು ಪಕ್ಷದ ಒಂದಿಷ್ಟು ಆಂತರಿಕ ವಿಚಾರ ಇದ್ದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಅದ್ರ ಜೊತೆಗೆ ಮತ್ತೊಂದು ಕಡೆ ಇದು ಸಾರ್ವಜನಿಕರು ಭಾಗಿಯಾಗಿ ಅಂತ ಹೇಳಿದಾಗ ಒಬ್ಬೊಬ್ಬರು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಆಪರೇಷನ್ ಸಿಂಧೂರ್ ಆದ ನಂತರ ಕಾಂಗ್ರೆಸ್ನವರು ತಿರಂಗಾ ಯಾತ್ರೆ ಮಾಡಿದ್ರು, ಈಗ BJPಯವರು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ BJP ವಿಪಕ್ಷ ನಾಯಕ ಮತ್ತು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅಶೋಕ್ ನಡುವೆ ಒಂದಿಷ್ಟು ಒಮ್ಮತ ಮೂಡ್ತಾ ಇಲ್ವಾ? ಇಬ್ಬರ ನಡುವೆ ಒಂದಿಷ್ಟು ವೈಮನಸ್ಸು ಇದೆಯಾ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿವೇಕ್? ಸಚಿನ್, ಈಗಾಗಲೇ ಏನು ಆಪರೇಷನ್ ಸಿಂಧೂರ ಅಂತ ಕೇಂದ್ರದಿಂದ ಕೂಡ ಮಾಡಿದ್ರು. ಇದಾದ ನಂತರವೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೂಡ ಎಚ್ಚೆತ್ಕೊಂಡು ಕಂಪ್ಲೀಟ್ಲಿ ಆಪರೇಷನ್ ಸಿಂಧೂರಕ್ಕೆ ಸಪೋರ್ಟ್ ಮಾಡೋದಾಗಿರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡೋದಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಅವರು ತೋರಿಸ್ಕೊಳ್ತಾ ಬಂದ್ರು. ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ವಿರೋಧ ಮಾಡುವಂತ ಕೆಲಸಗಳು ಎಲ್ಲೂ ಕೂಡ ಕಾಂಗ್ರೆಸ್ ಮಾಡಿರಲ್ಲ. ಮತ್ತೆ ಕೇಂದ್ರದಲ್ಲಿ BJP ಸರ್ಕಾರ ಇದ್ರೂ ಕೂಡ ಇಲ್ಲಿ ರಾಜ್ಯದಲ್ಲಿ BJP ಅವರು ಒಂದಾಗಿ ಒಂದು ತಿರಂಗಾ ಯಾತ್ರೆಯನ್ನ ಮಾಡಬಹುದಿತ್ತು, ಕಾಂಗ್ರೆಸ್ನವರು ಮಾಡಕ್ಕೂ ಮುಂಚಿತವಾಗಿ. ಆದ್ರೆ ಎಲ್ಲೋ ಒಂದ್ ಕಡೆ BJPಯ ವೈಮನಸ್ಸುಗಳು ಮತ್ತೆ ಅವರವರಲ್ಲೇ ಇರ್ತಕ್ಕಂಥ ಒಂದಿಷ್ಟು ಕಾರಣದಿಂದಾಗಿ ತಿರಂಗಾ ಯಾತ್ರೆಯನ್ನು ಕೂಡ ತಡ ಮಾಡಿದ್ರು. ಆ ಮೈಲೇಜ್ ಅನ್ನು ಕೂಡ ಕಾಂಗ್ರೆಸ್ ಅವರೇ ಪಡೆದುಕೊಂಡ್ರು. ಕಾಂಗ್ರೆಸ್ ಅವರು ಆಪರೇಷನ್ ಸಿಂಧೂರ ಆಗಿದ್ದು ಒಂದು 5-6 ದಿನಕ್ಕೆ
ತಿರಂಗ ಯಾತ್ರೆ ನಡೆಸಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ರಾಜ್ಯದ ನಾಯಕರು, ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, DCM CM ಎಲ್ಲರೂ ಭಾಗಿಯಾಗಿ ಒಂದು ತಿರಂಗ ಯಾತ್ರೆ ಕೂಡ ನಡೆಸಿದ್ರು. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಮೈಲೇಜ್ ಪಡೆದುಕೊಳ್ತು ಇದರಿಂದ ಅನ್ನೋ ಒಂದು ಅಂಶಗಳು ಕೂಡ ಕೇಳ್ಬಂತು. ತದನಂತರ ಬಿಜೆಪಿ ಅವರು ತಿರಂಗ ಯಾತ್ರೆ ನಡೆಸೋದಕ್ಕೆ ಮುಂದಾದ್ರು. ಅದಕ್ಕೂ ಕೂಡ ಕೇಂದ್ರದ ನಾಯಕರು ಮತ್ತೆ ರಾಜ್ಯದ ವರಿಷ್ಠರಾಗಿರುವಂತವ್ರು ಮತ್ತೆ ರಾಜ್ಯದ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ದಾಸ್ ಅವರಿಂದ ಕೂಡ ಬ್ರೇಕ್ ಬೀಳಲಾಯ್ತು. ಮತ್ತೆ ತಿರಂಗ ಯಾತ್ರೆಯನ್ನ ನೀವು ಈಗ ಮಾಡೋದಲ್ಲ, ಈ ಹಿಂದೆನೆ ಮಾಡ್ಬೇಕಿತ್ತು, ಇದು ತಡವಾಗಿ ಮಾಡ್ತಿದ್ದೀರಾ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಅಷ್ಟೊತ್ತಿಗಾಗ್ಲೇ ಸೀಸ್ ಫೈರ್ ಅನ್ನೋ ಒಂದು ಅಂಶಗಳು ಕೂಡ ಹೊರ ಬಂದಿತ್ತು. ಅಷ್ಟೊತ್ತಿಗೆ ಮತ್ತೆ ವಾರ್ ರೂಮ್ ಎಲ್ಲೂ ಕೂಡ ವಾರ್ನ ಅಂಶಗಳು ಕೂಡ ಕಂಡು ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ತಿರಂಗ ಯಾತ್ರೆ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರದ ನಾಯಕರು ಕೂಡ ಆ ತಿರಂಗ ಯಾತ್ರೆಗೆ ಬ್ರೇಕ್ ಹಾಕಿದ್ರು. ಅಲ್ಲೂ ಕೂಡ ಅಶೋಕ್ ಹಾಗೂ ವಿಜೇಂದ್ರ ನಡುವೆ ಒಂದಿಷ್ಟು ವೈಮನಸ್ಸು ಕೂಡ ಉಂಟಾಗಿತ್ತು. ತಿರಂಗ ಯಾತ್ರೆ ಮಾಡ್ತಾರೆ ಅಂತ ಘೋಷಣೆ ಮಾಡಿ ಮತ್ತೆ ವಾಪಸ್ ತೆಗೆದುಕೊಂಡ್ರು. ಮತ್ತೆ ನಿನ್ನೆ ಅಷ್ಟೇ ಒಂದು ಪತ್ರಿಕೆ ಹೇಳಿಕೆಯಲ್ಲೂ ಕೂಡ ಅಷ್ಟೇ ವಿಜೇಂದ್ರ ಅವರದ್ದು ಮತ್ತೆ ಅಶೋಕ್ ಅವರ ಹೇಳಿಕೆಗಳಲ್ಲೂ ಕೂಡ ಗೊಂದಲ ಇತ್ತು. ವಿಜೇಂದ್ರ ಅವರು ಅಂದ್ರೆ ಇವತ್ತು May 14 ತಿರಂಗ ಯಾತ್ರೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು. ತದನಂತರ ಅಶೋಕ್ ಅವರು ಸುದ್ದಿಗೋಷ್ಠಿ ಮಾಡಿ 15ನೇ ತಾರೀಕಿಂದ ಪ್ರಾರಂಭವಾಗುತ್ತೆ ಅಂತ ಮಾಡಿದ್ರು. ಮತ್ತೆ ಒಂದಿಷ್ಟು ಸಭೆಗಳಾಗಿರ್ಬೋದು, ಒಂದಿಷ್ಟು ಡಿಸಿಷನ್ ಮೇಕಿಂಗ್ ನಲ್ಲಾಗಿರ್ಬೋದು, ವಿಜೇಂದ್ರ ಮತ್ತು ಅಶೋಕ್ ನಡುವೆ ಭಿನ್ನಾಭಿಪ್ರಾಯಗಳು, ಗೊಂದಲಗಳು ಸಾಕಷ್ಟು ಬಾರಿ ಕಂಡು ಬರುತ್ತಿದೆ. ಮತ್ತೆ ಈ ಬಾರಿ ಈ ತಿರಂಗ ಯಾತ್ರೆಯಲ್ಲೂ ಕೂಡ ಕಂಡು ಬಂದಿದೆ. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.